ಪ್ರತಿಯಿಂದ ಇದು ಪ್ರತಿ ವಾರ ಭಾನುವಾರ ಬೆಳಗ್ಗೆ 3 ಗಂಟೆ ಬರುವ ಟ್ರೈನು. ಆದರೆ ಇವತ್ತು 10:30 ಆಗಿದೆ, ಅಂದರೆ ಒಂದು ಸಾಧಾರಣ 5 ಗಂಟೆ ಲೇಟ್ ಆಗಿದೆ. ನಮಗೆ ಹೌರಾದಿಂದ ಪಶ್ಚಿಮ ಬಾಂಗ್ಲಾದಿಂದ ಮಾಹಿತಿ ಬಂದಿತ್ತು. ಹೌರಾ ಎಕ್ಸ್ಪ್ರೆಸ್ಸಲ್ಲಿ ಜನರಲ್ ಬೋಗಿ ಮುಂದುಗಡೆ ಬೋಗಿಯಲ್ಲಿ 2 ಬೋಗಿಯಲ್ಲಿ 500 ಜನ ಬಾಂಗ್ಲಾದೇಶ ನುಸುಳುಕೋರು ಬರ್ತಾ ಇದ್ದಾರಂತೆ. ಯಾಕಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ನಿಷ್ಠವಾದಂಥ ಸುವೇಂದ್ರ ಅಧಿಕಾರಿ ಅವರು ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಅಲ್ಲಿನ ಎಲ್ಲ ನುಸುಳುಕೋರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಮೈಸೂರಿನಲ್ಲಿ ಸಾಧಾರಣ 300 ಜನನ ಹಿಡಿದಿದ್ದೀವಿ. ಆದರೆ ಅವರೆಲ್ಲರೂ ಫೇಕ್ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. ಎಲ್ಲ ನೋಡ್ಬೇಕು ನೀವು ಡೇಟು 1/1/1999, 1/1/2000 ಇಸ್ವಿ, ಎಲ್ಲವೂ ಜನವರಿಗೆ ಹುಟ್ಟಿದವರು. ಹಾಗೆ ಇನ್ನೊಂದು ನೋಡಿದ್ರೆ ಅಣ್ಣ ಮತ್ತು ತಮ್ಮನಿಗೆ 15 ದಿನ ಮಾತ್ರ ಗ್ಯಾಫ್. ಆದರೆ ಅವ್ರ ಅಪ್ಪ ಹೇಗೆ ಹುಟ್ಟಿಸಿದ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಸಾಧಾರಣ ಇಲ್ಲಿ ಸ್ಟೇಷನಿಗೆ ನಾವು ಒಂದು 100 ಜನ ಹಿಡಿದು ಈಗ ರೈಲ್ವೆ ಸ್ಟೇಷನಿಗೆ ರೈಲ್ವೆ ಪೊಲೀಸ್ ಇಲಾಖೆ ಕೊಟ್ಟಿದ್ದೀವಿ. ಹಾಗೆ ಎಲ್ಲ ಮಾಧ್ಯಮದವರು ಪ್ರತ್ಯೇಕ ಬಂದು ಎಲ್ಲ ನಮಗೆ ಸಹಾಯ ಮಾಡಿದ್ದಾರೆ. ನಿಮ್ಗೆ ಏನಂತ ಹೇಳಿದ್ರು ಅವರು? ನಿಮಗೆ ದುಡ್ಡು ಕೊಡೋಕೆ ಬಂದರು ಅಂತ ಹೇಳಿದ್ರಿ, ಯಾವ ಥರ ಸರ್? ನಾವು ಅವ್ರನ್ನ ಕೇಳಿದ್ವಿ, ನಾವು ನಿಮ್ಮದು ID ಕಾರ್ಡ್ ಕೊಡಿ ಅಂದಾಗ ID ಕಾರ್ಡ್ ಕೊಡಿ ಅಂದ ತಕ್ಷಣ ID ಕಾರ್ಡ್ ಕೊಟ್ಟರು. ಇಲ್ಲ ನಮ್ಮನ್ನು ಬಿಟ್ಬಿಡಿ, ಹಿಂದಿಯಲ್ಲಿ ಹೇಳಿದ್ರು. मेरे को छोड़ दो, आपको 1000 रुपये दे देगा, हम लोग बांग्लादेश से आया इधर काम करने का है बोल के ಅಂತ ಹೇಳ್ಕೊಂಡು ಅವ್ರು ಹೋದರು. ಏನು ಮಾಡಲಿಕ್ಕೆ ಆಮೇಲೆ ನಾವು ಹಿಡಿದು ಇಮಿಡಿಯೇಟ್ಲಿ ಪೊಲೀಸಿಗೆ ಕೊಟ್ಟಿದ್ವಿ. ಈಗ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಈಗ ರೈಲ್ವೆ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಅದು ತನಿಖೆ ಯಾವುದೇ ರೀತಿ ರಾಜಕೀಯ ಪ್ರೇರಣೆ ತಗೊಳ್ಳದೆ ಅದನ್ನು ಸ್ಪಷ್ಟವಾಗಿ ತನಿಖೆ ಆಗಿ ಅವರು ಬಾಂಗ್ಲಾದೇಶ ಮಾಹಿತಿ ತರಬೇಕು. ಕೇವಲ ಆಧಾರ್ ಕಾರ್ಡ್ ಇಟ್ಕೊಂಡು ನಾವು ತನಿಖೆ ಮಾಡಬಾರ್ದು. ಅವ್ರದ್ದು ಶಾಲೆಯ ದಾಖಲಾತಿ ತಗೊಳ್ಬೇಕು. ಹಾಗೆ ಅವರದ್ದು ಪ್ರತಿಯೊಂದು ಬೇರೆ ದಾಖಲಾತಿ, ಅವರು ಅಲ್ಲಿನ ದೇಶದವರು ವೋಟರ್ ID ಇರಬೇಕು, ಶಾಲೆಯ ದಾಖಲಾತಿ ಇರಬೇಕು, ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಬರ್ತ್ ಸರ್ಟಿಫಿಕೇಟ್ ಇಲ್ಲದೆ ಅವ್ರು ಹೇಗೆ ಆಧಾರ್ ಕಾರ್ಡ್ ಮಾಡ್ತಾರೆ? ಕೇವಲ ಆಧಾರ್ ಕಾರ್ಡ್ ಇಟ್ಕೊಂಡು ಅವರು ಬಾಂಗ್ಲಾದೇಶದವರಲ್ಲ ಅಂತೇಳಿ ಪೊಲೀಸರು ಬಿಟ್ಟು ಕಳಿಸಬಾರ್ದು. ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳೇಬೇಕು. ಬರ್ತ್ ಸರ್ಟಿಫಿಕೇಟ್ ತಗೊಂಡ್ರೆ ಮಾತ್ರ ಪ್ರೂಫ್ ಗೊತ್ತಾಗೋದು. ಪ್ರತಿಯೊಬ್ಬರದ್ದು ಅವ್ರದ್ದು ಜನವರಿಗೆ ಹುಟ್ಟಿದ್ದಾರೆ. ಅದು ಹೇಗೆ ಗೊತ್ತು? ನಾವು 500 ಜನದ್ದು ಆಧಾರ್ ಕಾರ್ಡ್ ಚೆಕ್ ಮಾಡಿದಾಗ ಅವರು ಜನವರಿಗೆ ಹುಟ್ಟಿದ್ದಾರೆ. 1/1/1999, 1/1/2000 ಅದೇ ಇಸ್ವಿಲಿ ಅದು. ಯಾಕಂದರೆ ಆಧಾರ್ ಕಾರ್ಡ್ ಫೇಕ್ ಆಗಿದೆ. ದಯವಿಟ್ಟು ಆಧಾರ್ ಕಾರ್ಡ್ ಮಾಡುವವರು ನೋಡಬೇಕು. ಇವರು ಮೋಸವಾಗಿ ಆಧಾರ್ ಕಾರ್ಡ್ ಮಾಡ್ಕೊ ಬಂದಿದ್ದಾರೆ. ಓಕೆ, ಇದು ಎಲ್ಲ ಹೋಗ್ತೀವಿ ಸರ್ ಎಲ್ಲರೂ ಅಂತ? ಇವರು ಎಲ್ಲರೂ ಅವ್ರು ಹೇಳ್ತಾ ಇದ್ದಾರೆ ಪಿರಿಯಾಪಟ್ಟಣ, ಹುಣಸೂರು, ಕೊಡಗು, ಸಕಲೇಶ್ಪುರ, ಕೇರಳ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಾಗಿ ಕಾಫಿ ಬೆಳೆಗಾರರ ಜೊತೆ ಅವರು ಲಿಂಕ್ ಇದೆ ಅಂತ ಹೇಳ್ಸ್ಬೋದು. ಯಾಕಂದರೆ ಕೊಡಗು ಅವರು ಇದ್ರ ಬಗ್ಗೆ ತುಂಬ ಗಮನಿಸಬೇಕು. ಈಗಾಗಲೇ ಕೊಡಗುಲ್ಲಿ ಮತ್ತು ಸಕಲೇಶ್ಪುರದಲ್ಲಿ ಏನಾಗಿದೆ ಅಂತ ಗೊತ್ತು. ಅಲ್ಲಿನ ಕಾಫಿ ಬೆಳೆಗಾರರ ಮೇಲೆ ಹಲ್ಲೆ ಮಾಡಿದ್ದಾರೆ ಬಾಂಗ್ಲಾದೇಶರು. ಹಾಗಾಗಿ ಕಾಫಿ ಬೆಳೆಗಾರರು ಅವ್ರನ್ನ ಪರಿಶೀಲನೆ ಮಾಡಬೇಕು. ಮೊದಲು ಸ್ಟೇಷನಿಗೆ ಕರ್ಕೊಂಡೋಗಿ ಅವ್ರ ಮೂಲತಃ ಹುಡುಕಿ ಅವ್ರನ್ನ ಕೆಲಸ ಕರ್ಕೊಳ್ಬೇಕಂತ ಹೇಳ್ತಿದ್ದೀವಿ. ನನ್ನ ಹೆಸರು ಗಿರೀಶ್ ಅಂತೇಳಿ, ಸಾಮಾಜಿಕ ಆಚೆ ಕಳಿಸ್ಬಿಡ್ತಾ ಇದ್ರಲ್ಲ, ಅದಕ್ಕೆ ಎಲ್ಲ ಇದ್ರೊಳಗಡೆ ಬಂದ್ಬಿಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಚೆಕ್ ಮಾಡ್ತಾ ಅಲ್ಲಿ ಬಂದ್ಬಿಡ್ತಾ. ಹೌದೌದು, ನಾನು ಆವಾಗಲೇ ಹೇಳಿದೆ. ಯಾಕಂದರೆ ಅಲ್ಲಿ ಹಿಂದೂ ಸರ್ಕಾರ ಬಂದಿದೆ, BNS ಅಧಿಕಾರಿ ಒಂದು. ಹಾಗಾಗಿ ಅಧಿಕಾರಿ ಬಂದ ಕಾರಣ ಅಲ್ಲಿಂದ ಎಲ್ಲರೂ ಇಲ್ಲಿ ಓಡಿ ಬರ್ತಾ ಇದ್ದಾರೆ. ದಯವಿಟ್ಟು ರೈಲ್ವೆ ಇಲಾಖೆಗಳು, TTಗಳು ಅವ್ರನ್ನ ಚೆಕ್ ಮಾಡಬೇಕು. ಹಾಗೆ ನಾನು ಇಲ್ಲಿ ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸರ್ಕಾರದ ರೈಲ್ವೆ ಮಿನಿಸ್ಟ್ರಿಗೆ ದಯವಿಟ್ಟು ನಾವು ಅದನ್ನು ಯಾವ್ಯಾವ ಟ್ರೈನಲ್ಲಿ ಹೋಗ್ತಾರೆ ಅದು ಕೂಡಲೇ ಅವ್ರನ್ನ ತನಿಖೆ ಮಾಡಬೇಕು. ರೈಲ್ವೆ ಮಿನಿಸ್ಟ್ರಿ ಏನು ಮಾಡ್ತೀವಿ ನಾವೇ ಪ್ರಶ್ನೆ ಕೇಳೋ ಪರಿಸ್ಥಿತಿ ಬಂದಿದೆ. ಇದೆಲ್ಲದಕ್ಕೂ ಕಾರಣ ರೈಲ್ವೆ ಮಿನಿಸ್ಟ್ರೇ ಕಾರಣ ಆಗ್ತದೆ. ಯಾಕಂದ್ರೆ ಅವ್ರು ಚೆಕ್ ಮಾಡ್ತಾ ಇಲ್ಲ. ಅಲ್ಲ, ಇವ್ರನ್ನ ಏನು ಮಾಡ್ತೀರಿ ಈಗ ನೀವು? ಇವರು ಬಾಂಗ್ಲಾದವ್ರೆ ಅಂತ ಗೊತ್ತಾದ್ಮೇಲೆ ಏನು ಮಾಡ್ತೀರಿ? ಇಲ್ಲ, ನಾವೇನು ಮಾಡ್ಲಿಕ್ಕೆ, ಇನ್ನೊಂದು ಸರ್ಕಾರದವರು ಮತ್ತು ಪೊಲೀಸ್ ಇಲಾಖೆ ಮೇಲೆ ಇದೆ. ಪೊಲೀಸ್ ಇಲಾಖೆ ಅವ್ರನ್ನ ನೋಡ್ಕೋಬೇಕು. ಇಲ್ಲಿನ ಸರ್ಕಾರ ಈಗ ಅವ್ರ ಪರವಾಗಿ ಇದೆಯಾ ಏನಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿನ ಸರ್ಕಾರ ಅದನ್ನು ಗಮನಿಸಬೇಕು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಗಿರೀಶ್ ಅಂತೇಳಿ, ಸಾಮಾಜಿಕ ಕಾರ್ಯಕರ್ತ.